ಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಸಾರಥಿ ಆಯ್ಕೆ. ಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಎಸ್ ಮಲ್ಲಯ್ಯನವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಹಾಡ್ಯಾಳ್ ಗ್ರಾಮದ HD ಹರ್ಷರವರ ರಾಜೀನಾಮೆ ತೆರವಾಗಿ ಅಧ್ಯಕ್ಷರ ಸ್ಥಾನಕ್ಕೆ ಸೆಪ್ಟೆಂಬರ್ 30ರಂದು ಚುನಾವಣೆ ನಡೆದಿದ್ದು ಎಸ್ ಮಲ್ಲಯ್ಯನವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾದ MV ನಾಗರಾಜು, ಡಾಕ್ಟರ್ K ಶ್ರೀನಿವಾಸ್ ಮೂರ್ತಿ, ತಾಲೂಕ್ ಅಧ್ಯಕ್ಷರಾದ ಜಗದೀಶ್ ಚೌಧರಿ ಮತ್ತು ಎಲ್ಲಾ ಬಿಜೆಪಿ ಹಾಗೂ JDS ಮುಖಂಡರುಗಳು ಅಧ್ಯಕ್ಷರಾದ ಎಸ್ ಮಲ್ಲಯ್ಯನವರಿಗೆ ಹಾರ ಹಾಕಿ, ಸಿಹಿ ಹಂಚಿ ಹಾಗೂ ಪಟಾಕಿ ಸಿಡಿಸುವ ಮೂಲಕ ನೂತನ ಅಧ್ಯಕ್ಷರಾದ ಎಸ್ ಮಲ್ಲಯ್ಯನವರನ್ನು ಸ್ವಾಗತಿಸಿದ್ದರು. ಮೊದಲಿಗೆ ನನ್ನನ್ನು ಗೆಲ್ಲಿಸಿದಂಥ ಎಲ್ಲ ಮತದಾರರಿಗೂ ವಂದಿಸುತ್ತಾ ಹಾಗೂ ನನಗೆ ಬಲಗೈಯಾಗಿ ನಿಂತಹ ಎಲ್ಲ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸುತ್ತಾ ಇದನ್ನು ಹೆಚ್ಚಿನ ಸಹಕಾರ ಕೊಟ್ಟಂಥ ಹರ್ಷ ಅವ್ರಿಗೆ ವಂದಿಸುತ್ತಾ, ಏಕೆಂದರೆ ಈ ಪಂಚಾಯಿತಿದು ನಮಗೆ ತುಂಬ ಕಷ್ಟ ಆಯಿತು. ಆದರೂ ಸಹ ಯಾವುದೂ ಅಡಚಣೆ ಇಲ್ಲದೆ ಬೈಲಾಂಜನೇಯ ಸ್ವಾಮಿ ಕೃಪಾ ಕಟಾಕ್ಷದಿಂದ ಇವತ್ತು ಯಾರು ನಾಮಿನೇಷನ್ ಮಾಡದೆ ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ಅನಿಸುತ್ತಾ ಅವರು ಸ್ನೇಹ ಪ್ರೀತಿ ಗೆಲ್ತೀವಿ ಹೊರತು ನಾವು ಯಾವುದೋ ಹರ್ಷ ಅವರು ಅಧ್ಯಕ್ಷ ಆಗಿದ್ದರು. ಇದು 3 ಸರಿ BJP ಪಂಚಾಯಿತಿ ಅಂತ ಆದರೂ ಸಹ ನಾವು ಯಾವುದೂ ಏನು ಇದು ಮಾಡ್ಕೊಂಡಿಲ್ಲ, ಗೊಂದಲ ಮಾಡ್ಕೊಂಡಿಲ್ಲ. ಅದನ್ನು ಯಾವುದೇ ಪಕ್ಷಪಾತ ಮಾಡದೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಆದ್ದರಿಂದ ನಾವು ಎಲ್ಲ ಇವತ್ತು ಊರಿನ ಮುಖಂಡರು, ಎಲ್ಲ ನೇತೃತ್ವದ ಎಲ್ಲರೂ ಆಶೀರ್ವಾದ ಮಾಡಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲ ಆಶೀರ್ವಾದ ಮಾಡಿದ್ದಾರೆ. ಅವ್ರನ್ನ ಜೀವನದಲ್ಲಿ ಮರೆಯೋಂಗಿಲ್ಲ. ಆದರೆ ಎಲ್ಲರೂ ಸಹ ನಮಗೆ ಸಹಕಾರ ಕೊಡಬೇಕು. ನಾವು ಯಾವುದೇ ಪಕ್ಷ ಅದು ಇದು ಅಂತ ನಾವು ರಾಜಕೀಯ ಮಾಡೋಕ್ಕೋಗಲ್ಲ. ಇದು ರಾಜಕೀಯ ಆಗಿದೆ ಎಷ್ಟು ತೊಂದರೆ ಆಯಿತು ಅಂದರೆ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವೆಲ್ಲ ಈಚ್ಕೊಂಬಂದು ಬಡಬಗ್ಗರು ರಾಜಕೀಯ ಮಾಡ್ಬೇಕಾದ್ರೆ ಕಷ್ಟ ಆಯ್ತು. ಇನ್ನು ಮುಂದೆ ಅದನ್ನು ಜನ ನೀವು ಆಲೋಚನೆ ಮಾಡಬೇಕು, ಯಾರು ಏನು ಎತ್ತ ಅಂತ. ಈ ಸದಸ್ಯರು ಪಾಪ ನನಗೆ ಎಷ್ಟು ಬೆನ್ನೆಲುಬಾಗಿ ನಿಂತ್ಕೊಂಡ್ರು ಅಂದರೆ ನನ್ನ ಜೀವನದಲ್ಲಿ ಮರೆಯಲ್ಲ. ಯಾಕೆಂದರೆ ತುಂಬ ಕಷ್ಟ. ಆ ಥರ ಯಾರಿಗೂ ಕಷ್ಟ ಕೊಡಬಾರ್ದು. ಯಾರೇ ಆಗಲಿ ಕಷ್ಟ ಕೊಟ್ಟರೆ ಪಾಪ ಬಡಬಗ್ರು ಹೆಂಗೆ ರಾಜಕೀಯ ಮಾಡೋದು? ಅವ್ರಿಗೆ ಬಿಡಬೇಕು. ಅವ್ರ ಉದ್ದೇಶ ಏನು ಅಂತ ಕೇಳಬೇಕು, ಅವ್ರ ಅಭಿಪ್ರಾಯ ತಗೊಬೇಕು, ಮಾಡಬೇಕು. ಏನೋ ನಾವು ಮಾಡ್ತೀವಿ ಅಂತ ಯಾರು ದಯವಿಟ್ಟು ಮಾಡೋಕ್ಕೋಗ್ಬೇಡಿ. ನಾನು ಯಾರ ಪರವಾಗೂ ನಾನು ವಿರೋಧವಾಗಿ ಹೇಳಲ್ಲ. ನೀವು ಅರ್ಥ ಮಾಡ್ಕೊತೀರಿ ಯಾರು ಏನು ಎತ್ತ ಅಂತ. ಹೆಸ್ರು ಹೇಳಕ್ಕೆ ಹೋಗಲ್ಲ, ಮಾಡಬಾರ್ದು. ನನ್ನ ಲೈಫಲ್ಲಿ ನಾವು ರಾಜಕೀಯಕ್ಕೆ ಬಂದಾಗಿಂದನೂ ಯಾರು ದ್ವೇಷ ಮಾಡಿಲ್ಲ, ಮುಂದೆ ಮಾಡೋದು ಇಲ್ಲ. ನಾವು ಮೆಂಬರ್ಗಳೆಲ್ಲ ಜೊತೆಯಲ್ಲಿ ಅವ್ರಿಗೆ ಸ್ವಂತ ಖರ್ಚಿಂದ ನಾನು ಕರ್ಕೊಂಡೋಗಿ ಇವತ್ತು ನನ್ನ ಅಧ್ಯಕ್ಷನ ಮಾಡಿದ್ದಾರೆ. ಆ ಗೌರವ ನಾನು ಲಾಸ್ಟ್ವರೆಗೂ ಉಳಿಸ್ಕೊತೀನಿ. ಅದರಿಂದ ಎಲ್ಲ ಕೆಲಸ ಊರುಗಳಲ್ಲಿ ನಾವು ಹರ್ಷ ಅವರು ನಾವು ಎಲ್ಲ ಸದಸ್ಯರು ಮಾತಾಡಿದ್ವಿ. 10 ದಿನ ಹೊರಗಡೆ ಇದ್ದವು ನಾವು. ಅವಾಗ ಕುಂತ್ಕೊಂಡು ಏನು ಜನಕ್ಕೆ ನಾವು ಮಾಡಬೇಕು ಅಂತೇಳಿ ಸದಸ್ಯರು ನಾವೇನು ಟ್ರಿಪ್ ಮಾಡ್ಕೊಂಡು ಹೋಗಲಿಲ್ಲ. ಕುಂತು ಏನು ಮಾಡ್ಬೋದು, ನಮ್ಮ ಕೈಲಿ ಏನು ಸಹಾಯ ಆಗುತ್ತೆ ಅನ್ನೋದು ನಾವು ಆಲೋಚನೆ ಮಾಡಿದ್ದೀವಿ. ಖಂಡಿತ ಆ ಆಲೋಚನೆಗೆ ಯಾವುದೂ ದುರುಪಯೋಗ ಆಗದಂಗೆ ನಾವು ಖಂಡಿತ ಜನದ ಬಳಿ ಹೋಗಿ ಮುಂದೆ ಬರುವಂಥ ಎಲೆಕ್ಷನ್ನಲ್ಲಿ ಜಿಲ್ಲಾ ಪಂಚಾಯತಿಗೆ ಹರ್ಷ ಅವ್ರನ್ನ ಭಾರಿ ಬಹುಮತದಿಂದ ಕೆಲಸ ಅಂತ ನನ್ನ ಇವತ್ತೇನು ಅಧ್ಯಕ್ಷ ಮಾಡಿದರೆ ನಿಮ್ಮ ಎದುರು ಅವ್ರನ್ನ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ನೋಡಿ ಅಧ್ಯಕ್ಷರಂತೂ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ 100ಕ್ಕೆ 100 ಭಾಗ ಆಗ್ತಾರೆ. ಅವ್ರನ್ನ ನಾನೇ ಅಭ್ಯರ್ಥಿ ಇದ್ದ MV ನಾಗರಾಜ್ ಅವ್ರನ್ನ 2006-7ರಲ್ಲಿ 8ರಲ್ಲಿ ನಾನೇ MLA ಅಂತ ಗೆಲ್ಲಿಸ್ದೆ. ಅವರು ನಮ್ಮ ತಂದೆ ಸಮಾನವಾಗಿ ನಿಂತು ಅವರು ಕೆಲಸ ಮಾಡಿದ್ರು. ಇವತ್ತು ನಾನು ಹರ್ಷ ಅವ್ರಿಗೂ ಅಷ್ಟೇ ಅದೇ ಒಂದು ಕೊಟ್ಟ ಮಾತನ್ನು ಉಳಿಸ್ಕೊಂಡು 1 ವರ್ಷಕ್ಕೆ ರಿಸೈನ್ ಮಾಡಿದ್ರು. ಆ ಸದಸ್ಯರೆಲ್ಲ ನಮಗೇನು ಬೇರೆ ಯಾವುದೇ ಕಾಟ ಕೊಟ್ಟರು ಸಹ ಯಾರ ಮಾತು ಕೇಳಲಿಲ್ಲ. ಅವರು ನ್ಯಾಯದ ಕಡೆ ನಮ್ಮ ಒಲವಂದರು. ಆ ಗೌರವ ಅಂತ ಎಲ್ಲ ಸದಸ್ಯರಿಗೂ ನಮ್ಮ ಎಲ್ಲ ಹೊಂದಿಸುತ್ತಾ ಇನ್ನು ಮುಂದೆ ರಾಜಕೀಯನ ನೀವು ತಿಳ್ಕೊಂಡಿದ್ದೀರಾ. ನಿಮ್ಮ ಯಾವ ಜೀವನ ನಾನು ಮರೆಯಲ್ಲ. ಏಕೆಂದರೆ ಅಷ್ಟು ತೊಂದರೆ ಕೊಟ್ಟರು. ಆ ತೊಂದರೆಗೆಲ್ಲ ಭಗವಂತ ನೋಡ್ಕೊಂಡ. ಅದರಿಂದ ಮುಂದೆ ನಾನೇ ಒಳ್ಳೆ ಕೆಲಸ ಮಾಡಿದ್ರೆ ನನ್ನ ಆರಿಸ್ರಿ, ಇಲ್ಲರಿ ದೇವರಾಣೆ ಆರಿಸ್ಬೇಡ್ರಿ. ಯಾಕೆಂದರೆ ಅಷ್ಟು ತೊಂದರೆ ಕೊಡ್ತಾ ಇದ್ದಾರೆ. ಅಷ್ಟೆಲ್ಲ ಏನು ಕೊಟ್ಟರು ನಾವೇನು ಜಗ್ಗಲ್ಲ. ಅದರಿಂದ ಮುಂದೆ
ಬರುವಂಥ ಜಿಲ್ಲಾ ಪಂಚಾಯಿತಿಯಲ್ಲಿ ನಾವು ಈ ಪಂಚಾಯಿತಿನ ಜಿಲ್ಲಾ ಪಂಚಾಯಿತಿನ ನಾವು 100% ಭಾಗ BJP JDS ಒಂದಾಗಿ ಕೆಲಸ ಮಾಡಿ ನಮ್ಮ ಛಲವನ್ನು ಸಾಧಿಸ್ತೀವಿ. ಯಾವ ಕಾರಣಕ್ಕೂ ನಾವು ಹಿಂಜೆಗ್ಗಲ್ಲ ಅಂತೇಳಿ ಆ ಭಗವಂತನಲ್ಲಿ ಆ ವೀರಾಂಜನೇಯ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಮಲ್ಲಣ್ಣನವರು ಇದು ಹಿಂದೆ ನಿರ್ಮಲಾ ಪ್ರಾಧಿಕಾರ ಅಧ್ಯಕ್ಷರಾಗೂ ಸಹ ಕೆಲಸ ಮಾಡಿದರೆ ಉತ್ತಮ ಅನುಭವಿ ರಾಜಕಾರಣ ಹಾಗೂ ಡೈನಾಮಿಕ್ ಅಂತ ಹೇಳೋಕ್ಕೂ ನಾನು ಇಷ್ಟಪಡ್ತೀನಿ ಅವ್ರನ್ನ. ಮಲ್ಲಣ್ಣನವರು ಒಳ್ಳೆ ಸ್ವಚ್ಛ ಗ್ರಾಮ ಮತ್ತು ನಮ್ಮ ಮೋದಿಯವರ ಕಾನ್ಸೆಪ್ಟ್ ಏನಿದೆ ಸ್ವಚ್ಛ ಭಾರತ್ ಮತ್ತು ಜಲ ಮಿಷನ್ನು ಇವೆಲ್ಲ ಊರುಗಳಿಗೆ ತಲುಪಿಸಿ ಒಂದು ಕಾರ್ಯಕ್ರಮನ ಯಶಸ್ವಿಗೊಳ್ತಾರೆ. ಪಂಚಾಯತ್ ಎಲ್ಲ ಸದಸ್ಯರು ಸಹಕಾರ ಕೊಟ್ಟಿದ್ದಾರೆ. ಮುಂದಿನ ಸಲ ಇದೇ ಥರ ಒಂದು ಸಹಕಾರದೊಂದಿಗೆ ಪಂಚಾಯತಿನ ಅಭಿವೃದ್ಧಿ ಸಾಗಲಿ ಅಂತೇಳಿ ನಾನು ಅವರಿಗೆ ಶುಭ ಕೋರ್ತೀನಿ. ಇವತ್ತು ಗೊಲ್ಲಹಳ್ಳಿಯಲ್ಲಿ ನೆಲಮಂಗಲ ತಾಲೂಕು ಗೊಲ್ಲಹಳ್ಳಿಯಲ್ಲಿ ಇವತ್ತು ಗ್ರಾಮ ಪಂಚಾಯತಿ ಚುನಾವಣೆ ಇತ್ತು. ಇದು ನಿರೀಕ್ಷಣಾ ಗೆಲುವು. ನಾವು ಫಸ್ಟೇ ನಿರೀಕ್ಷಣೆ ಮಾಡಿದ್ದು 5 ವರ್ಷದೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಹೊಸದಲ್ಲಿರ್ತಕ್ಕಂಥ ಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿನ ಮಲ್ಲಣ್ಣವರು ಹಿರಿಯ ಮುಖಂಡರು, ಭಾರತೀಯ ಜನತಾ ಪಾರ್ಟಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು, ಜನಸ್ನೇಹಿ, ವಿಶ್ವಾಸ ಉಳಿಸ್ಕೊಂಡಿರ್ತಕ್ಕಂಥವ್ರು, ಒಂದೇ ಗ್ರಾಮ ಪಂಚಾಯತಿ ಗಂಡ ಹೆಂಡತಿ ಕೂಡ ಗ್ರಾಮ ಪಂಚಾಯತಿಯಲ್ಲಿ ಮೆಂಬರ್ ಆಗಿರ್ತಕ್ಕಂಥ ಇತಿಹಾಸ ಐತೆ ಅಂದರೆ ಅದು ಮಲ್ಲಣ್ಣರ ಫ್ಯಾಮಿಲಿಯಿಂದ ಮಾತ್ರ ಸಾಧ್ಯ. ಅದು ಅಂಥವ್ರನ್ನ ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಗೊಲ್ಲಹಳ್ಳಿಯಲ್ಲಿ ಅಧಿಕಾರ ಸ್ವೀಕಾರ ಮಾಡವ್ರೆ. ಅವ್ರಿಗೆ ಒಳ್ಳೆಯದಾಗಲಿ. ನಾನು ಆಶಿಸ್ತೀನಿ.